ಒಂದು ಡೆಲಿಗೇಷನ್ ಹೋಗ್ಬೇಕಾಗಿತ್ತು. ಅವ್ರ ಜೊತೆ ಇವರೆಲ್ಲ ಕರ್ಕೊಂಡು ಹೋಗ್ಬೇಕು, ಶಶಿ ತರೂರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಬೇಡ, ಸ್ವತಃ ನಮ್ಮ ಜೊತೆಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನ, ರಾಹುಲ್ ಗಾಂಧಿ ಅಂತವ್ರನ್ನ, ಇನ್ನುಳಿದವ್ರನ್ನ, ಅನೇಕ ಪ್ರಬುದ್ಧರಿದ್ದರು ಕಾಂಗ್ರೆಸ್ನಲ್ಲಿ, ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಪ್ರಭಾವ ಏನಾಕಿತ್ತು, ಪರಿಣಾಮ ಏನಾಕಿತ್ತು, ನಾವು ವಿಚಾರ ಮಾಡ್ಬೇಕಾಗಿತ್ತು. ಆ ಕೆಲಸವನ್ನು ಪಾಕಿಸ್ತಾನ ಮಾಡಲಿಕ್ಕೆ ರೀ. ಪಾಕಿಸ್ತಾನ ಮಾಡಿದ್ರಿಂದಾಗಿ ಅಲ್ಲಿ ಪ್ರಧಾನಿ ಹೆಂಗೆ ಮಾಡಿದ್ರಿಂದಾಗಿ ಸಹಜವಾಗಿ ಅಲ್ಲಿ ಪ್ರಧಾನಿ ಹೋದಾಗ ಆ ದೊಡ್ಡ ಮಟ್ಟದ ನಾಯಕರಲ್ಲಿ ಬಂದು ಭೇಟಿ ಹಾಕ್ತಾರೆ. ವಿದೇಶಾಂಗ ಮಿನಿಸ್ಟರ್ ಹೋದಾಗ ವಿದೇಶಾಂಗ ಮಿನಿಸ್ಟರ್ ಬಂದು ಭೇಟಿ ಹಾಕ್ತಾರೆ. ಇಲ್ಲಿ ಯಾರಿದ್ದಾರಂಥವ್ರು? ಯಾಕೆ ಇಂತ ತಪ್ಪು ಮಾಡಿದರು ಮೋದಿಯವರು? ಸ್ವತಃ ಮೋದಿಯವರು 151 ದೇಶ ಅಡ್ಡಾಡೋದಲ್ಲ, ಇಡೀ ವಿಶ್ವದಲ್ಲಿ ಇವ್ರ ಮುಖ ಪರಿಚಿತದ, ಕೋಟಿಗಳಲ್ಲಿ ಇವರು ಅಭಿಮಾನಿಗಳಿದ್ದಾರೆ. ಈ ಕೆಲಸವನ್ನು ಅವ್ರು ಸ್ವತಃ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಬಿಹಾರದ ರಾಜಕಾರಣದಲ್ಲೇ ರೋಡ್ ಶೋ ಮಾಡೋದು, ಮತ್ತೇನು ಮಾಡೋದು, ಬರೀ ಇಲೆಕ್ಷನ್ ಗೆಲ್ಲೋದಕ್ಕೆ ನಮ್ಮ ಪ್ರಧಾನಿಯವರು ಇದ್ದಾರಾ ಅನ್ನೋ ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಯಾಕೆ ಅವಳದ್ದು ಪಾರ್ಟಿ ಅಲ್ಲಿಲ್ವಾ, ಲೀಡರ್ಗಳಿಲ್ವಾ? ಅಲ್ಲೇ ನಿತೀಶ್ ಕುಮಾರ್ ಅವರಿದ್ದಾರೆ, ಇನ್ನೊಬ್ಬರು ಇಬ್ಬರು ಇದ್ದಾರೆ, ಶಾ ಅವರು ಇದ್ದಾರೆ, ಇವೆಲ್ಲ ಓಡಾಡಿ ಮಾಡುವಂಥದ್ದಾರ. ಈ ರಾಷ್ಟ್ರಕ್ಕೆ ಆಪತ್ತು ಬಂದದ ರೀ. ಭಯೋತ್ಪಾದನೆ ಈ ಸಲ ನಾವು ರಿಮೂವ್ ಮಾಡಲೇಬೇಕಾಗ್ಯದ. ಅಂಥದ್ರಲ್ಲಿ ಕದನ ವಿರಾಮ ಘೋಷಣೆ ಆಗಿಬಿಟ್ಟದ. ಮತ್ತು ಜೊತೆಗೆ ಪಾಕಿಸ್ತಾನ ಸ್ವತಃ ಎಲ್ಲ ಕಡೆ ತಿರುಗ್ತಾ ಇದೆ. ಅವರ ನಾಯಕರು